ಹಾಯ್, ನನ್ನ ಹೆಸರು ಪ್ರಿಯಾ. ನಾನಿವತ್ತು ನಿಮಗೆ ಶೇಕ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಎಷ್ಟೊಂದು ಜನ ಈಗಷ್ಟೇ ಶೇಕ್ ಸ್ಟಾರ್ಟ್ ಮಾಡಿರ್ತೀರ. ಎಷ್ಟೊಂದು ಜನಕ್ಕೆ ಶೇಕ್ ಮಾಡೋಕ್ಕೆ ಬರೋಲ್ಲ. ಅದಕ್ಕೆ ನಾನು ಪ್ರಿಪೇರ್ ಮಾಡಿ ತೋರಿಸ್ತೀನಿ ಹೇಗೆ ಶೇಕ್ ಮಾಡಬೇಕು ಅಂತ. ಮೊದಲನೇದಾಗಿ ನಾವು ಮಿಕ್ಸಿ ಜಾರ್ನ ತೊಗೋಬೇಕು. ಇಲ್ಲ ನೀವು ಶೇಕರ್ ಕಪ್ಪಲ್ಲಿ ಮಾಡ್ಕೊತೀರಾ ಅಂದರೆ ಶೇಕರ್ ಕಪ್ಪಲ್ಲಿ ಕೂಡ ಮಾಡ್ಕೊಬೋದು. ಇಲ್ಲ ನಾನು ಮಿಕ್ಸಿ ಜಾರಲ್ಲೇ ಬ್ಲೆಂಡ್ ಮಾಡ್ಕೊತೀನಿ ಅಂದರೆ ಮಾಡ್ಕೊಬೋದು, ಅಥವಾ ಬ್ಲೆಂಡರಲ್ಲಿ ಕೂಡ ನೀವು ಬ್ಲೆಂಡ್ ಮಾಡ್ಬೋದು. ಇವಾಗ ನಾನು ಮಿಕ್ಸಿ ಜಾರ್ ಎರಡೂ ತೊಗೊಂಡಿದ್ದೀನಿ. ಇವಾಗ ನಾನು ಇಲ್ಲಿ ಕೋಲ್ಡ್ ವಾಟರ್ ಯೂಸ್ ಮಾಡ್ತಿದ್ದೀನಿ. ಬೇಕು ಅಂದರೆ ನಾರ್ಮಲ್ ವಾಟರ್ನೂ ಯೂಸ್ ಮಾಡ್ಬೋದು. ನಾನು ಮಾಡ್ತಿರೋದು ಎರಡು ಶೇಕ್ ಆಗಿರೋದ್ರಿಂದ ಇಲ್ಲಿ ನಾನು 500ಗಿನ್ನ ಸ್ವಲ್ಪ ಜಾಸ್ತಿ ಅಂದರೆ 600 ml ಹಾಕ್ತಿದ್ದೀನಿ. ಅಂದರೆ ಒಬ್ರಿಗಾದರೆ 300 ml, ಇಬ್ಬರಿಗಾದರೆ 600 ml ನಾವು ನೀರನ್ನ ತೊಗೋಬೇಕು. ಕೋಲ್ಡ್ ಅಥವಾ ವಾಮ್ ವಾಟರು. ಹಾಗೆ ಶೇಕ್ ಮಾಡೋದಕ್ಕೆ ಮೊದಲನೇದಾಗಿ ನಮಗೆ ಪ್ರೋಟೀನ್. ಇಲ್ಲಿ ನಾನು 400 ಗ್ರಾಮ್ ಪ್ರೋಟೀನ್ನ ತೊಗೊಂಡಿದ್ದೀನಿ. ನೀವೆಲ್ಲ 200 ಗ್ರಾಮ್ ಪ್ರೋಟೀನ್ ಇದೆ ಅಂದರೆ ಕನ್ಫ್ಯೂಸ್ ಆಗಬೇಡಿ. ನಮಗೆ ಎರಡು ಪ್ರೋಟೀನ್ ಬರುತ್ತೆ, 400 ಆ್ಯಂಡ್ 200. ನಾವು ಮನೆಯಲ್ಲಿ ಆಗಿರೋದ್ರಿಂದ ಜಾಸ್ತಿ 400 ಗ್ರಾಮ್ ಪ್ರೋಟೀನೇ ಯೂಸ್ ಮಾಡೋದು. ಇಬ್ಬರಿಗಾದರೆ ನಾವು ಈ ಥರ 2 ಸ್ಕೂಪ್ ಪ್ರೋಟೀನ್ನ ಯೂಸ್ ಮಾಡಬೇಕು. ಒಬ್ರಿಗಾದರೆ 1 ಸ್ಕೂಪ್ ಸಾಕು. ಇಲ್ಲಿ ಇಬ್ಬರಿಗೆ ಮಾಡ್ತಾ ಇರೋದ್ರಿಂದ ನಾ 2 ಸ್ಕೂಪ್ ಹಾಕಿದ್ದೀನಿ. ಹಾಗೆ ನೆಕ್ಸ್ಟ್ ಬಂದು ಶೇಕ್ ಮೇಟ್. ಇದು ಬಂದು ಮಿಲ್ಕ್ ರಿಪ್ಲೇಸ್ಮೆಂಟ್. ನಾವು ಇದನ್ನು ಬಂದು ಇಬ್ಬರಿಗಾದರೆ 4 ಸ್ಪೂನ್ ಯೂಸ್ ಮಾಡಬೇಕು. 4, ಒಬ್ರಿಗಾದರೆ 2 ಸ್ಕೂಪ್ ಸಾಕು. ಯಾಕಂದರೆ ಇದರಲ್ಲಿ 11 ಗ್ರಾಮ್ ಪ್ರೋಟೀನ್ ಇರುತ್ತೆ. ಆರಾಮಾಗಿ ನಮಗೆ ಪ್ರೋಟೀನ್ ಬ್ಯಾಲೆನ್ಸ್ ಮಾಡೋದಕ್ಕೆ, ವೈಟಮಿನ್ ಡಿ ಮತ್ತು ಕ್ಯಾಲ್ಶಿಯಂ ಬ್ಯಾಲೆನ್ಸ್ ಮಾಡೋದಕ್ಕೆ ನಮಗೆ ಶೇಕ್ ಮೇಟ್ ತುಂಬಾ ಸಪೋರ್ಟ್ ಮಾಡುತ್ತೆ. ಹಾಗೆಯೇ ಲೋ GI ಕೂಡ. ಹಾಗೆಯೇ ನಮಗೆ ಇದು ಬಂದು ನಾನು ಕುಲ್ಫಿ ಫ್ಲೇವರ್ ತೊಗೊಂಡಿದ್ದೀನಿ, ಫಾರ್ಮುಲಾ 1. ಇದು ನಮಗೆ 3 ಸ್ಪೂನು ಒಬ್ರಿಗಾದರೆ, ಇಬ್ಬರಿಗಾದರೆ 6 ಸ್ಪೂನು. ಇದು ಬಂದು ಆ ಸ್ಕೂಪ್ ಹಾಕಿದ್ದೀನಿ. ನಿಮಗೆ ಈಗ ಮನೇಲಿ ಒಬ್ಬರೇ ಇರ್ತೀರ ಅಥವಾ ಒಬ್ಬರೇ ಕುಡಿತಿರ್ತೀರ ಅಂದರೆ 3 ಸ್ಕೂಪ್ ಹಾಕ್ಕೊಳ್ಳಿ. ಅದೊಂದು ಮೀಲ್ ರಿಪ್ಲೇಸ್ಮೆಂಟು. ತುಂಬ ಜನ 2 ಸ್ಕೂಪ್ ಹಾಕಿ ಯೂಸ್ ಮಾಡ್ತೀರ. ಅದು ನಮಗೆ ಇಷ್ಟು ಯೂಸ್ ಮಾಡಬೇಕು ಅಂತ ಇದ್ದರೆ ಅಷ್ಟೇ ಯೂಸ್ ಮಾಡಬೇಕು. ಸ್ವಲ್ಪ 1 ಸ್ಕೂಪ್ ಜಾಸ್ತಿ ಆದರೂ ನಡೆಯುತ್ತೆ. ಕರೆಕ್ಟಾಗಿ ರಿಸಲ್ಟ್ ಬರುತ್ತೆ. 1 ಸ್ಕೂಪ್ ಕಡಿಮೆ ಆದರೆ ನಿಮ್ಗೆ ಬೇಗ ಹೊಟ್ಟೆ ಹಸಿವಾಗುತ್ತೆ, ಬೇರೆ ಏನಾದರೂ ತಿನ್ಬೇಕು ಅನಿಸುತ್ತೆ. ನಿಮಗೆ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ಬೇರೆ ಕ್ರೇವಿಂಗ್ನೆಸ್ ಆದಾಗ ಬೇರೆ ತಿಂದುಬಿಟ್ರೆ ಕ್ಯಾಲರಿ ಜಾಸ್ತಿ ಆಗುತ್ತೆ. ನೀವು ಕರೆಕ್ಟಾಗಿ 3 ಸ್ಪೂನು, 2 ಸ್ಪೂನು, 1 ಸ್ಪೂನು ಆ್ಯಡ್ ಮಾಡಿಕೊಂಡ್ರೆ ಕರೆಕ್ಟಾಗಿ ನಿಮ್ಗೆ ರಿಸಲ್ಟ್ ಬರೋದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆನಾ? ನಾನು ಇದನ್ನು ಬ್ಲೆಂಡ್ ಮಾಡ್ತೀನಿ ಇವಾಗ. 30 ಸೆಕೆಂಡ್ ಫಸ್ಟು ಬ್ಲೆಂಡ್ ಮಾಡಬೇಕು.